ನಮ್ಮ ಇಂದಿನ ಪಯಣ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಕಡೆಗೆ ಹೊರಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಈ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಮಂಗಳೂರಿನಿಂದ ಸುಮಾರು 19 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ಬಂಟ್ವಾಳ ತಾಲೂಕು ಕರಿಯಂಗಳ ಗ್ರಾಮದಲ್ಲಿ ಈ ಪೊಳಲಿ ದೇವಸ್ಥಾನ ಇರೋದು. ಈ ದೇವಸ್ಥಾನಕ್ಕೆ ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿದೆ. ಸುಮಾರು 1443ನೇ ಇಸ್ವಿನಲ್ಲಿ ಪರ್ಷಿಯಾದ ಒಬ್ಬ ಪ್ರವಾಸಿಗ ಅಬ್ದುಲ್ ರಜಾಕ್ ಅಂತ ನೀವು ಇತಿಹಾಸದಲ್ಲಿ ಕೇಳೇ ಇರ್ತೀರ. ಆತ ಬರ್ತಾನೆ. ಅವನು ಬಂದು ಪರ್ಷಿಯಾದಿಂದ ಕಲ್ಲಿಕೋಟೆಗೆ ಬರ್ತಾರಂತೆ. ಅಲ್ಲಿ ಅರಸನ ಜೊತೆ ಸುಮಾರು ದಿನ ಇರ್ತಾನೆ. ಅಲ್ಲಿಂದ ಮಂಗಳೂರಿಗೆ ಬರ್ತಾನೆ. ಮಂಗಳೂರಲ್ಲಿ ಸ್ವಲ್ಪ ದಿನ ಕಳೀತಾನೆ. ಆಮೇಲೆ ವಿಜಯನಗರಕ್ಕೆ ಹೋಗಿ ಅಲ್ಲಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಬಗ್ಗೆ ಉಲ್ಲೇಖನ ಹೇಳ್ತಾನೆ. ಅವನು ಹೇಳ್ತಾನಂತೆ, ಸುಮಾರು ನಾನು ಎಲ್ಲೂ ನೋಡಿಲ್ಲದೆ ಇರೋವಂಥ ದೇವತೆಗಳ ವಿಗ್ರಹನ ನಾನು ಈ ಪೊಳಲಿ ದೇವಸ್ಥಾನದಲ್ಲಿ ನೋಡಿದ್ದೀನಿ ಅಂತ ಹೇಳಿರುವಂಥ ಉಲ್ಲೇಖ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯಂತ ಹಳೆಯ ಶಿಲಾಶಾಸನ ಹೊಂದಿರುವಂಥ ದೇವಸ್ಥಾನ ಇದಾಗಿದೆ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಅತ್ಯಂತ ದೊಡ್ಡದಾದಂಥ ವಿಗ್ರಹ ಇದೆ. ಇದು ಸುಮಾರು 9 ಅಡಿಯಷ್ಟು ಎತ್ತರದಲ್ಲಿದೆ. ನಾವು ಹೋದಾಗ ಅಲ್ಲಿ ನವರಾತ್ರಿ ಉತ್ಸವದಲ್ಲಿ ನಾವು ಹೋಗಿದ್ವಿ. ಹಾಗಾಗಿ ಅಲ್ಲಿ ಯಕ್ಷಗಾನ ಎಲ್ಲ ನಡೀತಾ ಇತ್ತು. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ 100 ಶಿಲಾಶಾಸನಗಳು ದೊರೆತಿದೆ ಅಂತೆ. ಇಲ್ಲಿ ಕ್ಷೇತ್ರಪಾಲನ ಗುಡಿನೂ ಕೂಡ ಇದೆ. ಕನ್ನಡದ ಲಿಪಿಯಲ್ಲಿ ಶಾಸನ ಕಾಣೋದು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲೇ 6 ಸಾಲುಗಳ ಕನ್ನಡ ಲಿಪಿಯ ಶಿಲಾಶಾಸನ ಅತ್ಯಂತ ಹಳೆಯದಾದುದನ್ನು ಕಂಡಿದೆ. ಇಲ್ಲಿ ದೇವಸ್ಥಾನಗಳಲ್ಲಿ ಕೌಮಾರಿ ಇದೆ, ಚಾಮುಂಡಿ ಇದೆ, ಹಾಗೆ ಇನ್ನೂ ಸುಮಾರು ವಿಗ್ರಹಗಳು ಈ ದೇವಸ್ಥಾನದಲ್ಲಿ ನಾವು ಕಾಣ್ಬೋದು. ಕಾರ್ಣಿಕರ ಶಿಲಾಗಳು ಕೂಡ ಇಲ್ಲಿ ಕಾಣ್ಬೋದು ನಾವು. ಇದು ಪಾಲ್ಗುಣಿ ನದಿ ಈ ದೇವಸ್ಥಾನ ಸುತ್ತುವರೆದಿದೆ. ಈ ದೇವಸ್ಥಾನಕ್ಕೆ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಮಸೂರದ ಮಹಾರಾಜ ಅಂತ ಒಬ್ಬರಿದ್ದರು. ಅವರು ಈ ದೇವಸ್ಥಾನನ ಕಟ್ಟಿಸಿದ್ರು. ತನ್ನ ಕಿರೀಟವನ್ನೇ ಈ ದೇವಿಗೆ ಕಿರೀಟವಾಗಿ ಇಡಿಸಿದ್ರು ಅಂತ ಅಂದ್ಬಿಟ್ಟು ಕೆಲವರ ನಾಣ್ಣುಡಿಗಳು ಹೇಳ್ತಾರೆ. ಮತ್ತು ಇಲ್ಲಿ ಪೊಳಲಿ ಚೆಂಡು ಅಂತ ವಾರ್ಷಿಕ ಹಬ್ಬನ ಕೂಡ ನಡೆಸ್ಕೊಂಡು ಬರ್ತಾರೆ. ಇದು ಹಿಂದೆ ನೀವು ದುರ್ಗಾ ಸಪ್ತಶತಿನಲ್ಲಿ ಕಥೆಯಲ್ಲಿ ಕೇಳಿರ್ತೀರಲ್ಲ, ಆ ಕಥೆಯಲ್ಲಿ ಬರೋವಂಥದ್ದು. ನೋಡಿ, ನಮ್ಮ ನೆಂಟರೆಲ್ಲನೂ ಬಂದಿದ್ದರು. ಅವ್ರನ್ನೆಲ್ಲನೂ ನನ್ನ ತಂಗಿ ಕರ್ಕೊಂಡು ಹೋಗಿದ್ಲು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ತುಂಬ ಸಂತೋಷವಾಗಿ ನೋಡಿದ್ವಿ. ತುಂಬ ಒಳ್ಳೊಳ್ಳೆ ಶಿಲಾಶಾಸನಗಳು ಕೂಡ ಇಲ್ಲಿ ಇದೆ. ಭಂಡಾಸುರ ಶಿವನ ಅನುಗ್ರಹ ಪಡೆದು ಪ್ರಬಲನಾಗಿ ದೊಡ್ಡ ರಾಕ್ಷಸನಾಗಿ ಮೆರೀತಾ ಇರ್ತಾನೆ. ತುಂಬ ಅಟ್ಟಹಾಸದಲ್ಲಿ ಮೆರೀತಾ ಇರ್ತಾನೆ. ಇವನನ್ನು ಕಾಟ ತಡಿಲಾರದೆ ಭಗವಂತರ ಎಲ್ಲ ದೇವಾನುದೇವತೆಗಳು ಲಲಿತಾದೇವಿನ ಭುವನೇಶ್ವರಿನ ಪ್ರಾರ್ಥನೆ ಮಾಡ್ತಾರಂತೆ. ಭುವನೇಶ್ವರಿ ಪ್ರಾರ್ಥನೆ ಮಾಡಿ ಲಲಿತಾದೇವಿಯಾಗಿ ಈತನ ಸಂಹಾರ ಮಾಡೋದಕ್ಕೆ ಬರ್ತಾಳೆ. ಅವಳನ್ನು ತುಂಬಾ ಚೆನ್ನಾಗಿ ಅವನು ಯುದ್ಧದಲ್ಲಿ ಸೋಲಿಸೋ ಮಟ್ಟಕ್ಕೂ ಮೆರೀತಾ ಇರ್ತಾನೆ. 4 ದಿನ ಯುದ್ಧ ನಡೆಯುತ್ತೆ. 5ನೇ ದಿನ ಭಂಡಾಸುರನನ್ನು ತಾಯಿ ಸಂಹರಿಸ್ತಾಳಂತೆ. ಆ ಪ್ರಯುಕ್ತವಾಗಿ ಇಲ್ಲಿ ರಾಜರಾಜೇಶ್ವರಿ ದೇವಿನ ಪ್ರತಿಷ್ಠಾಪನೆ ಮಾಡೋದು ಸುರತ ಮಹಾರಾಜ. ಹಾಗಾಗಿ ಪುರಾಣದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಅದು ಏನು ಅಂದರೆ ಮಣ್ಣಲ್ಲಿ ಮಾಡಿರುವಂಥ ವಿಗ್ರಹ. ಇದು 9 ಅಡಿ ಎತ್ತರವಾದಂಥ ನಮಗೆ ಔಷಧಿಯುಕ್ತವಾದಂಥ ಮಣ್ಣಿನಿಂದ ಮಾಡಿರುವಂಥ ಈ ಶಿಲಾಮೂರ್ತಿ ಆಗಿರುತ್ತೆ. ಅಂದರೆ ಔಷಧಿ ಸಸ್ಯಗಳನ್ನೆಲ್ಲ ನಾವು ಜಜ್ಜಿ ಅದರ ರಸ ತೆಗೆದು ಆ ರಸನ ಮಣ್ಣಲ್ಲಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೊಂದು ಗಟ್ಟಿತನ ಬರೋ ಹಾಗೆ ಮಾಡಿ ಆ ಮಣ್ಣಿನಿಂದ ಶಿಲೆನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಮತ್ತು ರಾಜರಾಜೇಶ್ವರಿ ದೇವಿ ಅಲ್ಲದೆ ದೇವಿಯ ಎಡಗಡೆ ಭದ್ರಕಾಳಿ ದೇವಿ ಇದ್ದಾಳೆ. ಬಲಗಡೆಯಲ್ಲಿ ವಿನಾಯಕನ ಮೂರ್ತಿ ಮತ್ತು ಸ್ಕಂದನ ಮೂರ್ತಿನ ನೀವು ಕಾಣ್ಬೋದು. ನಾವು ಹೋದಾಗ ವಿಜಯದಶಮಿ ಅಲ್ವಾ, ತುಂಬ ದೇವಸ್ಥಾನ ಅಲಂಕಾರವಾಗಿತ್ತು. ಮತ್ತು ಇಲ್ಲಿ ಪ್ರತಿದಿನವೂ ಕೂಡ ಮಧ್ಯಾಹ್ನ ಊಟನ
ಸಮರ್ಪಣೆ ಮಾಡ್ತಾರೆ. ಇಲ್ಲಿ ಎಲ್ಲ ವ್ರತಗಳನ್ನೆಲ್ಲನೂ ಜೋಡಿಸಿಟ್ಟಿದ್ರು, ಹಬ್ಬಗಳಲ್ಲಿ ಮೆರವಣಿಗೆ ಮಾಡ್ತಾರಂತೆ ಅದನ್ನು. ಅದು ಎಲ್ಲ ಕೂಡ ಮಣ್ಣಿನ ಮೂರ್ತಿನೇ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಆ ವಿಗ್ರಹಗಳನ್ನೆಲ್ಲನೂ ನೋಡ್ತಾ ಇದ್ದರೆ ಅದು ಏನೋ ಪಾಸಿಟಿವ್ ವೈಬ್ಸ್ ಅದರಲ್ಲಿ ಬರುತ್ತೆ. ಇಲ್ಲೆಲ್ಲ ಜನಗಳು ಕಾರಣಿಕ ವಂಶ ಇದೆ ಈ ವಿಗ್ರಹಗಳಲ್ಲಿ ಅಂತ ಹೇಳ್ತಾರೆ. ಇದು ದುರ್ಗಾಗಮ ಮತ್ತು ಸ್ಕಂದಾಗಮ ಪ್ರಾಕಾರದಲ್ಲಿ ಇಲ್ಲಿ ಪೂಜೆ ನಡೆಯುತ್ತಂತೆ. ಇಲ್ಲಿ ಸಾವಿರ ಸೀಮೆಯ ಗುತ್ತಿಗೆಯವರು ಇಲ್ಲಿ ಜೋಡು ತೆಂಗಿನಕಾಯಿ ಒಡೆಸಿದ ಮೇಲೆ ಬೇರೆ ಜನಗಳು ಇಲ್ಲಿ ಪೂಜೆ ನಡೆಸ್ಕೊಂಡು ಬರುತ್ತಾರೆ ಅಂತ ಇಲ್ಲಿ ಪುರೋಹಿತರು ಹೇಳಿದ್ರು. ನಾವು ಹೋದಾಗ ಹುಲಿ ವೇಷ ನಡೀತಾ ಇತ್ತು. ತುಂಬ ಚೆನ್ನಾಗಿ ಅವ್ರ ಕುಣಿತ ನೋಡ್ತಾ ಇದ್ರೇ ನಮಗೆ ತುಂಬಾ ಖುಷಿ ಆಯಿತು. ಸುಮಾರು ಒಂದು 20-25 ಜನದ ಮೇಲೆ ಇದ್ದರು ಅಂತ ಕಾಣುತ್ತೆ. ಎಲ್ಲರದು ಅವ್ರ ಮೇಕಪ್. ಮತ್ತು ಇಲ್ಲಿ 12 ವರ್ಷಕ್ಕೊಮ್ಮೆ ಬ್ರಹ್ಮ ಕಲಶೋತ್ಸವ ಅಂತ ನಡೆಯುತ್ತೆ. ಆ ಸಮಯದಲ್ಲಿ ಅಕಸ್ಮಾತ್ ಏನಾದರೂ ವಿಗ್ರಹಗಳಲ್ಲಿ ಬಿರುಕು ಬಿಟ್ಟಿದ್ರೆ ಮತ್ತಿನ್ನೇನಾದ್ರು ತೊಂದರೆ ತಾಪತ್ರೆ ಆಗಿದ್ರೆ ಅದನ್ನೆಲ್ಲ ಆ ಸಮಯದಲ್ಲಿ ಅವರು ಸಸ್ಯಗಳ ರಸದಿಂದ ಪ್ಯಾಕಪ್ ಮಾಡಿ ರಿನ್ಯೂವೇಷನ್ ಮಾಡಿ ಬ್ರಹ್ಮ ಕಲಶೋತ್ಸವ ಅಂತ ಮಾಡ್ತಾರೆ. ಅದು ತುಂಬ ವಿಶೇಷವಾಗಿರುವಂಥ ಹಬ್ಬ. 1 ತಿಂಗಳು ನಡೆಯುತ್ತಂತೆ. ಈಗ ಈ ವಿಗ್ರಹ ಅಲ್ಲದೆ ದೇವಿಯ ಗರ್ಭಗುಡಿಲಿ ಲಕ್ಷ್ಮೀ ಸರಸ್ವತಿ ಚಾಮರ ಹಿಡಿದು ಸೇವೆ ಮಾಡ್ತಾ ಇರ್ತಾರಂತೆ. ಕೆಳಗೆ ಓಕಲ್ ಮತ್ತು ವೀರ ಅನ್ನೋ ವಿಗ್ರಹ ಇದೆ. ಇಲ್ಲಿ ದೇವಿ ವಿಗ್ರಹಕ್ಕೆ ಅಭಿಷೇಕ ಮಾಡಿರ್ತಾರಲ್ಲ, ಆ ನೀರಿನಿಂದ ಬರುವಂಥ ಜಾಗದಲ್ಲಿ ಒಂದು ನೀರನ್ನೆಲ್ಲ ಸಂಗ್ರಹ ಮಾಡಿ ಆ ನೀರನ್ನ ಜನಗಳಿಗೆ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ. ಅದರಿಂದ ಸುಮಾರು ಕಾಯಿಲೆಗಳೆಲ್ಲ ಗುಣಪಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಜನಗಳ ನಂಬಿಕೆ ಆಗಿದೆ. ಹಾಗೆ ನಡ್ಕೋತಾರೆ. ಎಲ್ಲರೂ ಕೂಡ ತಲೆ ಮೇಲೆ ಆ ನೀರನ್ನ ಹಾಕಿಸ್ಕೊತಾ ಇರ್ತಾರೆ. ಯಾವ್ಯಾವ್ದು ರೀತಿ ಡಾಕ್ಟ್ರ್ ಹತ್ರ ತೋರಿಸದೆ ಗುಣ ಆಗದೆ ಇರುವಂಥ ಕಾಯಿಲೆ ಕೂಡ ಈ ತೀರ್ಥ ಸ್ನಾನದಿಂದ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ನಾವು ಹೋದಾಗ ತೀರ್ಥ ಸ್ನಾನ ಮಾಡ್ತಾಯಿದ್ರು. ಅದು ಸಿಂಹದ ಬಾಯಿ ಇಟ್ಟಿದ್ದಾರೆ ನೋಡಿ, ಅದರಿಂದ ದೇವರಿಗೆ ಅಭಿಷೇಕ ಮಾಡಿರುವಂಥ ತೀರ್ಥ ಬಂದು ಅಲ್ಲಿ ಬೀಳತ್ತೆ. ಅದನ್ನು ನೆಲದ ಮೇಲೆ ಬೀಳಬಾರ್ದು ಅಂತ ಅಲ್ಲೊಂದು ತೆಂಗಿನಕಾಯಿ ಇಟ್ಟಿದ್ರು. ಆ ತೆಂಗಿನಕಾಯಿ ಮೇಲೆ ಬಿತ್ತು, ಅದು ಒಂದು ಮೊಳಕೆನೇ ಬಂದಿತ್ತು. ಆ ನೀರಿಂದ ಜನಗಳಿಗೆ ತಲೆ ಮೇಲೆ ತೀರ್ಥ ಸ್ನಾನ ಮಾಡಿಸ್ತಾರೆ. ಈ ದೇವಸ್ಥಾನದಲ್ಲಿ ಮುಖ್ಯ ದೇವಿ ರಾಜರಾಜೇಶ್ವರಿನೇ ಆದರೂ ಉತ್ಸವ ನಡೆಯೋದು ಮಾತ್ರ ಇಲ್ಲಿ ಸ್ಕಂದನ ಉತ್ಸವ ಮೂರ್ತಿಯಿಂದನೇ ರಥೋತ್ಸವ ಎಲ್ಲ ನಡೆಯುತ್ತಂತೆ. ತಾಯಿ ಆ ರಥೋತ್ಸವನ ನೋಡಿ ಸಂತೃಪ್ತಿ ಆಗ್ತಾಳಂತೆ. ಯಾವಾಗಲೂ ಮಕ್ಕಳು ಏಳಿಗೆ ನೋಡಿ ತಂದೆ ತಾಯಿಗಳು ಹೆಮ್ಮೆ ಪಟ್ಟು ಸಂತೃಪ್ತಿ ಆಗ್ತಾರಲ್ಲ, ಹಾಗೆ ಅವಳು ಸಂತೃಪ್ತಿ ಆಗ್ತಾಳೆ ಅಂತ ಇಲ್ಲಿಯ ಸ್ಥಳ ಪುರಾಣ ಹೇಳುತ್ತೆ. ನಾವು ಎಲ್ಲರೂ ಕೂಡ ಈ ಹುಲಿವೇಷದವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ತುಂಬ ಸಂತೋಷ ಆಯಿತು ನಮಗೂ ಕೂಡ ಅವ್ರದ್ದು ಇದನ್ನೆಲ್ಲ ನೋಡಿ. ಆ ಹುಲಿವೇಷ ಹಾಕಿದವ್ರದ್ದು ಕೂಡ ಆ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಅವ್ರಿಗೊಂದು 3-4 ದಿನ ಬೇಕಾಗತ್ತಂತೆ. ಅದು 1 ವಾರದ ತನಕ ಅವ್ರು ಬಿಚ್ಚಲ್ಲ. ತುಂಬ ಕಷ್ಟಪಟ್ಕೊಂಡು ಮಾಡ್ಕೊಂಡಿರ್ತಾರೆ. ಸ್ನಾನ ಮಾಡೋಕ್ಕಾಗಲ್ಲ, ತಿಂಡಿ ತೀರ್ಥ ತಿನ್ನೋಕ್ಕೆಲ್ಲ ತುಂಬ ಕಷ್ಟಪಟ್ಕೊಂಡಿರ್ತಾರೆ ಅಂತ ಕೇಳಿ ನಮಗೂ ಹೆಮ್ಮೆ ಅನ್ನಿಸ್ತು ಅವ್ರ ಕಲೆಯನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.